ಬಂದು ಪುಟ್ಟ ಮಕ್ಕಳಿಗೆ ಮುದ್ದಾಗಿ ಹಾಡು ಹೇಳ್ಕೊಡ್ತೀನಿ, ಮಗುವಿಗೆ ನಿದ್ದೆ ಮಾಡಿಸ್ತೀನಿ ಅಂತ ಹೇಳಿ ಒಬ್ಬ ಪುಟ್ಟ ಚಿನ್ನು ನಿಮ್ಮ ಮಕ್ಕಳ ಹತ್ರ ಬರ್ತಾಳೆ. ಯಾರ ಚಿನ್ನು ಅಂತೀರಾ? ಇಲ್ಲಿ ನೋಡಿ. ಹೇ ಬಾಬಾ, ನನ್ನ ಹೆಸರು ಚಿನ್ನು. ನಿಮ್ಮ ಹೆಸರೇನು? ಪಪ್ಪು. ಎಲ್ಲಿಂದ ಬಂದಿದ್ಯಾ? ನನ್ನ ಜೊತೆ ಇರ್ತೀಯಾ? ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಇವಳೇ ಆ ಚಿನ್ನು, ತುಂಬಾ ಮುದ್ದಾದ ಪುಟ್ಟ ಚಿನ್ನು. ಅವಳಿಗೋ ಹೊಸ ಗೆಳೆಯ ಬೌ ಬೌ ಪಪ್ಪು ಗೆಳೆಯ ಸಿಕ್ಕ ಖುಷಿ. ಆ ಖುಷಿಲಿ ಪಪ್ಪು ಜೊತೆ ಹಾಡು ಹಾಡೋ ಪರಿ ನೋಡಿ. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಲೊಳ್ ಲೊಳ್ ಬೌ ಎಂದು ಕೂಗಿ ಹೇಳುವೆ. ಜಾಣ ಮರಿ ನಾನು ಹೋಗಿ ತಿಂಡಿ ತರುವೆನು, ನಾನು ನಿನ್ನ ಮನೆಯನ್ನು ಕಾಯುತ್ತಿರುವೆನು. ಚಿನ್ನು ಮನೆಯಲ್ಲೊಂದು ಇಲಿ ಮರಿ, ಅದರ ಕಿತಾಪತಿನ ಪಪ್ಪು ಜೊತೆ ಹೇಳ್ತಾಳೆ ಈ ಚಿನ್ನು. ಇಲಿ ಮರಿ ಚೇಪಿರೆ, ಅಡಿಗೆ ಮನೆಯಲ್ಲಿ ಕೈದಿಲೆ, ಕೋಣೆಯ ಒಳಗೆ ಸರಪರ, ಏನನ್ನು ಕೊರೆಯುವೆ ಕರಕರ. ಅಯ್ಯೋ, ಅಮ್ಮ ಮಾಡಿರೋದನ್ನೆಲ್ಲ ತಿನ್ಬಿಟ್ಟಿದೆ, ಈಗ ಏನೇನ್ ತಿನ್ನುತ್ತೋ. ಅಲ್ಲದೆ ಅವಳ ಮನೆಯಲ್ಲಿ ಒಂದು ಪಾಪು ಅಮ್ಮನಿಗೋಸ್ಕರ ಅಳೋದನ್ನ ಚಿನ್ನು ಪಪ್ಪು ಜೊತೆ ಹೇಳ್ತಾಳೆ ಕೇಳಿ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಅಷ್ಟೇ ಅಲ್ಲ, ಅವಳ ಗೆಳತಿ ಪದ್ದು ಕದ್ದು ಲಾಡು ತಿನ್ನೋದನ್ನು ತೋರಿಸ್ತಾಳೆ. ಒಮ್ಮೆ ಸಿಕ್ಕಿ ಬಿದ್ದು ಬಿದ್ದು ನಾಲ್ಕು ಗುದ್ದು. ಪಪ್ಪುಗೆ ನಿದ್ದೆ ಬಂದೇ ಇಲ್ಲ ಎಷ್ಟು ಹೊತ್ತಾದ್ರೂ. ಅದಕ್ಕೆ ಚಿನ್ನು ಏನ್ ಮಾಡಿದ್ಲು ಗೊತ್ತಾ? ಚಂದಮಾಮನ ಹಾಡು ಹಾಡೇ ಬಿಟ್ಲು. ಚಂದ ಮಾಮ ಓಡಿ ಬಾ, ಚಂದದಿಂದ ಆಡು ಬಾ, ಬಂದು ಓಡನಾಡು ಬಾ, ಮುಂದೆ ಮುಂದೆ ಓಡಿ ಬಾ. ನಿಮ್ಗೆಲ್ಲ ಈ ಚಿನ್ನುನ ತುಂಟಾಟ ಇಷ್ಟವಾಗಿರ್ಬೇಕಲ್ವಾ? ವಿಶೇಷ ಅಂದ್ರೆ ಇದು ಪ್ರಪ್ರಥಮ 3D ಕನ್ನಡ ರೈಮ್ಸ್ ಆನಿಮೇಟೆಡ್ ವಿಡಿಯೋ. ಇದಕ್ಕೆ ಖ್ಯಾತ ಸಂಗೀತಗಾರ್ತಿ ಅನುಪಮಾ ಭಟ್ ಕಂಠದಾನ ಮಾಡಿದ್ದಾರೆ. ರಿಲಯನ್ಸ್ ಟೈಮ್ಸ್ ಔಟ್ ನಲ್ಲಿ ಬಿಡುಗಡೆಗೊಂಡ ಈ ಚಿನ್ನು ಡಿವಿಡಿನ ಮಾಡಿರೋದು ಇನ್ಫೋಬೆಲ್ಸ್. ಆನಿಮೇಷನ್ ಎಷ್ಟೊಂದು ಚಂದ ಮಾಡಿದೀವಿ ಅಂದ್ರೆ ಬೇರೆ ಭಾಷೆ ಮಕ್ಕಳು ಕೂಡ ಆನಿಮೇಷನ್ನ ನೋಡಿ ಕನ್ನಡ ಪ್ರಾಡಕ್ಟ್ನ ತಗೊಳ್ಬೇಕು. ಯಾಕೆಂದ್ರೆ ಆನಿಮೇಷನ್ ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ಕ್ವಾಲಿಟಿನ ನಾವು ಅಷ್ಟು ಮೇಂಟೈನ್ ಮಾಡಿದ್ದೀವಿ. ಅದ್ರ ಜೊತೆ ಬೇರೆ ಭಾಷೆ ಮಕ್ಕಳು ಇದನ್ನ ತಗೊಂಡು ನೋಡೋದ್ರಿಂದ ಮತ್ತೆ ನಮ್ಮ ಕನ್ನಡ ಅವ್ರೂ ಕಲ್ತಂಗಾಗುತ್ತೆ, ಅವ್ರ ಬಾಯಲ್ಲೂ ಕನ್ನಡ ಹಾಡು ಬರುತ್ತೆ. ಇನ್ಫೋಬೆಲ್ಸ್ ಪುಟ್ಟ ಮಕ್ಕಳಿಗೆ ಕೊಟ್ಟಿರೋ ಅದ್ಭುತ ಕೊಡುಗೆ ಇದು. ಎಲ್ಲ ಪುಟ್ಟ ಮಕ್ಕಳ ಬಾಯಲ್ಲಿ ಇಂಗ್ಲಿಷ್ ಪದ್ಯಗಳು ನಲಿದಾಡೋ ಈ ಕಾಲದಲ್ಲಿ ಕನ್ನಡ ಆನಿಮೇಟೆಡ್ ಪದ್ಯದ ವಿಡಿಯೋ ಸ್ವಾಗತಾರ್ಹ. ಚಂದಮಾಮ, ನನಗೆ ನಿದ್ದೆ ಬಂದಿದೆ, ನಾಳೆ ಸಿಗ್ತೀನಿ. ಗುಡ್ ನೈಟ್. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.